ಕಲ್ಚರ್ ಪರಿಸರ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸುದೇಶ್ ಅವರಿಗೂ, ಗೌರವಾಧ್ಯಕ್ಷರಾದ ಗೋಕುಲ್ ದಾಸ್ ಅವರಿಗೂ, ಪ್ರಧಾನ ಕಾರ್ಯದರ್ಶಿಯಾದ ಬಾಲಚಂದ್ರ ಅವರಿಗೂ, ನಿಕಟಪೂರ್ವ ಅಧ್ಯಕ್ಷರಾದ ಯೇಸುಫ್ ಅವರಿಗೂ ಮತ್ತು ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಹಿಂದೆ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ 2007ರಿಂದ 2024ರವರೆಗೆ ಈ ಕಲ್ಚರ್ ಪರಿಸರದಲ್ಲಿ ಸುಳ್ಯದ ಘನತ್ಯಾಜ್ಯ ವಸ್ತುವನ್ನು ವಿಲೆ ಮಾಡುವ ಘಟಕ ಒಂದು ನಿರ್ಮಾಣ ಆಗಿದೆ. ಆ ಘಟಕ ನಿರ್ಮಾಣ ಆದಲ್ಲಿಂದ ಇಲ್ಲಿವರೆಗೆ ಕಲ್ಚರ್ ಪರಿಸರದವರು ಮತ್ತು ಸುಳ್ಯಕ್ಕೆ ನಿರಂತರ ಅವರ ಅಸಮರ್ಪಕ ನಿರ್ವಹಣೆಯ ಬಗ್ಗೆ ನಾವಲ್ಲಿ ಜನಗಳು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಬಹುಶಃ ಇತ್ತೀಚೆಗೆ ಅಂದ್ರೆ ಒಂದು 15 ದಿನಗಳ ಹಿಂದೆ ನಮಗೊಂದು ಭರವಸೆ ಮೂಡಿತು. ಏಕೆಂತ ಹೇಳಿದ್ರೆ ಅಲ್ಲಿಗೆ ಯಾರು ಈ ತನಕ ಬರದ ಹಿಂದಿನ ಶಾಸಕರು ಬರಲಿಲ್ಲ, ನೇರವಾಗಿ ಹೇಳ್ತೇನೆ, ಬಂದು ವೀಕ್ಷಣೆ ಮಾಡಿ ಹೋಗುವುದಲ್ಲದೆ ಏನು ಅದಕ್ಕೆ ಕ್ರಮ ಕೈಗೊಂಡಿಲ್ಲ. ಆದ್ರೆ ನಮ್ಮ ಶಾಸಕರು, ಸುಳ್ಯದ ಶಾಸಕರು ಬಂದು ಆ ಸ್ಥಳವನ್ನು ವೀಕ್ಷಿಸಿ ನಿಮಗೆ ನೀವು ಬನ್ನಿ ನಗರ ಪಂಚಾಯತ್ ಬನ್ನಿ, ನಾವು ಅಲ್ಲಿ ಮುಖತಃ ತಹಸೀಲ್ದಾರರ ಮುಖಾಂತರ ಮಾತಾಡುವ ಮಾತುಕತೆಗೆ ಬರುವ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರುವ ಅಂತ ಹೇಳಿ ನಮ್ಮನ್ನು ಕರೆದಿರ್ತಾರೆ. ಬಹುಶಃ ನಾವೆಲ್ಲರೂ ಆ ಸಭೆಗೆ ಬಂದಿದ್ದು. ಆ ಸಭೆಗೆ ಬಂದು ಶಾಸಕರು ಆಗಿನ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಒಂದು ಸಭೆ ನಡೆಯಿತು. ಸಭೆ ನಡೆದು ಶಾಸಕರು ಖಡಕ್ಕಾದ ಸೂಚನೆ ಕೊಟ್ಟರು ನಗರ ಪಂಚಾಯತಿಗೆ, ಇನ್ನು ಮುಂದೆಗೆ ನೀವು ಅಲ್ಲಿಗೆ ಕಸ ತಗೊಂಡು ಹೋಗಬಾರ್ದು, ಇದ್ದ ಕಸವನ್ನು ವಿಲೆ ಮಾಡಬೇಕು, ಮತ್ತೆ 1 ವಾರದೊಳಗೆ ನೀವೊಂದು ಸ್ಥಳ ಗುರುತಿಸಿ, ಸುಳ್ಯ ನಗರದೊಳಗೆ ಸ್ಥಳವನ್ನು ಗುರುತಿಸಿ ನೀವಲ್ಲಿ ಸಮರ್ಪಕ ನಿರ್ವಹಣೆ ಮಾಡಬೇಕು ಅಂತ. ಬಹುಶಃ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ನಮಗೆಲ್ಲ ಗೊತ್ತಿದ್ದಾಗ ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ಇದ್ದದ್ದು 1-2 ವರ್ಷ. ಮತ್ತೆ ಇದೀಗ ಮೊನ್ನೆ ತಾನೇ ಮೀಸಲಾತಿ ಪ್ರಕಟಗೊಂಡು ನೂತನ ಸಾರಥಿ ಆಗಿ ಶಶಿಕಲಾ ನಿರಬಿದ್ರೆ ಆದ್ರೂ ಉಪಾಧ್ಯಕ್ಷರಾಗಿ ಬುದ್ಧನಾಯಕರಾಗಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ಅವರ ನಗರ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ, ಮೊದಲ ಅವಧಿಯ ಸಾಮಾನ್ಯ ಸಭೆಯಲ್ಲಿ ಒಂದು ವಿಚಾರ ಬಂತು. ಬಹುಶಃ ನಾವಿವತ್ತು ಇಲ್ಲಿಗೆ ಬರ್ಲಿಕ್ಕೆ ಅದೇ ಕಾರಣ. ಇವತ್ತು ಶಾಸಕರ ತೆಗೆದುಕೊಂಡ ನಿರ್ಧಾರಕ್ಕೆ ವಿರುದ್ಧವಾಗಿ ಅಲ್ಲಿ ಮಾತುಕತೆಗಳು ಆಗಿತ್ತು. ಬಹುಶಃ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ ಕಂದಡ್ಕರ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಅಲ್ಲಿ. ಹೇಗೆಂತ ಹೇಳಿದ್ರೆ, ಈ ಹಿಂದೆ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಿಸಲಿಲ್ಲ, ನಾವು ಇನ್ನು ಮುಂದೆ ಅಲ್ಲಿನ ಪರಿಸರಕ್ಕೆ ಧಕ್ಕೆ ಆಗದಾಗೆ, ಅಲ್ಲಿನ ಜನಗಳಿಗೂ ಯಾವುದೇ ಸಮಸ್ಯೆ ಆಗದಾಗೆ ನಾವು ಅಲ್ಲಿಯೇ ಹಾಕುವ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತೆ ನಮಗೆ ಅದೊಂದು ಖೇದಕರ. ಬಹುಶಃ ನಾವು ಇವತ್ತು ಆ ಹಿನ್ನೆಲೆಯಲ್ಲಿ ಇಲ್ಲಿ ಕರೆದಿದ್ದೇವೆ. ಬಹುಶಃ ವಿನಯಣ್ಣನವರಿಗೆ ನಾನು ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇವೆ, ಈ ಕಲ್ಚರ್ ಪರಿಸರದ ಮೇಲೆ ನಿಮಗೆ ಹಾಕಬೇಕು ಅಥವಾ ನಮ್ಮ ಮೇಲೆ ಅಷ್ಟೊಂದು ಕೋಪ ಏನು ನಿಮಗೆ ಏನು ಅಂತ ಹೇಳುವಂಥದ್ದು. ಇವತ್ತು ಆ ಪರಿಸರದಲ್ಲಿ ನೀರುಗಳು ಮೊನ್ನೆ ತಾನೇ ಬಂದ ವಿಪರೀತ ಮಳೆಗೆ ಕೊಚ್ಚಿ ಹೋಗಿ ಮತ್ತೆ ಮೈಸೂರಿನ ನದಿ ಸೇರಿದೆ ಆ ಕಸ, ಅದನ್ನು ಕುಡಿತಕ್ಕಂಥ ವ್ಯವಸ್ಥೆ ನಗರದಲ್ಲಿ ಆಗ್ತಾ ಇದೆ. ಬಹುಶಃ ಈ ಕಸದ ಆ ರಸದಿಂದ ವಿನಯಣ್ಣನಿಗೆ ಏನು ರುಚಿ ಸಿಕ್ಕಿದೆ ಅಂತ ಹೇಳಿ ನನಗೆ ಗೊತ್ತಾಗುದಿಲ್ಲ. ನಾವು ಏಕೆಂತ ಹೇಳಿ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ನಗರದಲ್ಲಿ ಒಂದು ಸ್ಥಳ ಗುರುತಿಸಿ ಮಾಡಿ ಅಲ್ಲಿ ನೀವು ಕಸ ಮಾಡಿ ಅಂತ ಹೇಳಿದ ಶಾಸಕರ ಸೂಚನೆಗೆ ಬೆಲೆ ಇಲ್ವಾ? ಶಾಸಕರನ್ನೇ ಧಿಕ್ಕರಿಸಿ ತೀರ್ಮಾನ ತೆಗೆದುಕೊಳ್ಳುವಷ್ಟು ಮಟ್ಟಕ್ಕೆ ಇವರು ಬೆಳೆದಿದ್ದಾರ, ಇವರೆಲ್ಲ ಹೋಗಿ ಹೊರಟಿದ್ದಾರೆ, ಏಕೆ ಇದರ ಹಿನ್ನೆಲೆ ಏನು ಹೇಳುವಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಇನ್ನು ಮುಂದೆಗೆ ಯಾವುದೇ ರೀತಿಯಲ್ಲಿ ಅಲ್ಲಿಗೆ ಶಾಸಕರ ಸೂಚನೆಯಂತೆ ನಡೆದುಕೊಳ್ಬೇಕು. ನೀವು ಬೇರೆ ಕಡೆ ನಗರದೊಳಗೆ ಎಲ್ಲಾದ್ರೂ ಒಂದು ಕಡೆ ಜಾಗೆಯನ್ನು ಗುರುತಿಸಿ, ಈಗಾಗಲೇ ಸರ್ವೆ ನಂಬರ್ 44 ದುಗಡರ್ಕದಲ್ಲಿ ಜಾಗೆ ಇದೆ ಅಂತ ಹೇಳಿ ಬಂತು. ಅಲ್ಲಿ RTCಯಲ್ಲಿ ಕೂಡ ನಮೂದಿದೆ, ಇಷ್ಟು ಎಕರೆ ಕಸಕ್ಕೆ ಮೀಸಲಿಟ್ಟಿದ್ದೇವೆ, ನಾವು ಇಷ್ಟು ಎಕರೆ ನಿವೇಶನಕ್ಕೆ ಇದೆ ಅಂತೇಳಿ ಇದೆ. ಈಗ ಸರ್ವೆ ನಂಬರ್ 57ರಲ್ಲಿ ಅಲ್ಲಿ ಸರ್ಕಾರಿ ಅಂತಲೇ ತೋರಿಸ್ತಾ ಉಂಟು, ಅಲ್ಲಿ ಯಾವುದೇ ಅವರಿಗೆ ದಾಖಲಾತಿಗಳಿಲ್ಲ. ಮತ್ತೆ ಹಿಂದೆ ಕೋರ್ಟಿನಲ್ಲಿ ತೀರ್ಮಾನದಂತೆ ಯಾವುದು ಕೂಡ ನಡೆದುಕೊಡುತ್ತಿಲ್ಲ. ನಾವೆಲ್ಲ ಎಲ್ಲ ಸಂದರ್ಭದಲ್ಲಿ ಆ ವಿಚಾರವನ್ನೇ ಹೇಳ್ತಾ ಇದ್ದೇವೆ. ಬಹುಶಃ ಒಂದು ವಿಶೇಷ ಈ ಜನರ ಮೇಲೆ ಕಾಳಜಿಯ ಇನ್ನು ಯಾವುದೊಂದು ಗೊತ್ತಿಲ್ಲ ವಿನಯಣ್ಣನಿಗೆ. ನಮ್ಮ ಮೇಲೆ ಏಕೆ ಈ ತರ ಸವಾರಿ ಮಾಡ್ತಾರೆ ಗೊತ್ತಿಲ್ಲ, ಏನೋ ಅದರಲ್ಲಿ ಇದೆ, ಅವರಿಗೆ ಏನೋ ಇದೆ ಅಂತೇಳಿ ನನಗೆ ಇನ್ನೂ ಅರ್ಥ ಆಗದ ಪ್ರಶ್ನೆ. ಅದಲ್ಲದೆ ಅವರು ಹೇಳ್ತಾರೆ ಕಸದ ನಿರ್ವಹಣೆಯನ್ನು ನಾನೇ ಮಾಡ್ತೇನೆ ಅಂತ. ಶಾಸಕ ಇವರ ಅಧ್ಯಕ್ಷರಿಗೆ ಆಗುದಿಲ್ವಾ ನಿರ್ವಹಣೆ ಮಾಡ್ಲಿಕ್ಕೆ? ಏಕೆ ನಾನೇ ಮಾಡ್ತೇನೆ ಅಂತ ಮತ್ತೆ ನಮ್ಮ ಮೇಲೆ ಸವಾರಿ ಮಾಡ್ತಕ್ಕಂಥ ವಿಚಾರ ನಡೀತಾ ಉಂಟು. ಇದು ಇನ್ನು ಮುಂದೆಗೆ ಆಗಬಾರ್ದು ವಿನಂತಿಯನ್ನು ಮಾಡಿಕೊಳ್ತಾ, ಯಾವುದೇ ಕಾರಣಕ್ಕೂ ಅಲ್ಲಿಗೆ ಕಸ ಬರಬಾರ್ದು. ನಾವು ನಮ್ಮ ಅಧ್ಯಕ್ಷರು ಹೇಳ್ತಾರೆ, ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಾಳ್ದು ನಡೆತಕ್ಕಂಥ ಮಾನವ ಸರಪಳಿ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಮಾನವ ಸರಪಳಿ ನಡೀತದೆ. ಆ ದಿನ ನಮ್ಮದು ವಿಶೇಷವಾಗಿ ಒಂದು ಸರಪಳಿ ಇದೆ. ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಸಾಂಕೇತಿಕವಾಗಿ ಹೋರಾಟಕ್ಕೆ ಅಲ್ಲಿಂದ ಅಣಿಯಾಗ್ತಾ ಇದ್ದೇವೆ. ಮತ್ತು ಇದರ ಹಿಂದೆ ಇರತಕ್ಕಂಥ ವಿಚಾರದೊಳಗೆ ನಾವು ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದೇವೆ. ನಾವು ಲೋಕಾಯುಕ್ತಕ್ಕೆ ಬರೆಯುವ ವಿಷಯಗಳಿದ್ದೇವೆ
ಮತ್ತೆ ಕಾನೂನು ಹೋರಾಟಕ್ಕೆ ಕೂಡ ಈಗಾಗಲೇ ನಮ್ಮದು 75% ನಷ್ಟು ಮುಗ್ದಿದೆ. ಮುಂದಿನ ದಿನ ಹಾಕ್ತೇವೆ ನಾವು. ಏಕೆಂತ ಇಲ್ಲಿವರೆಗೆ ಕಾದಿದ್ದೇವೆ. ಈ ಜನತೆಯ ಮೇಲೆ ಪ್ರೀತಿ ಇದು ನಮಗೂ ಇದೆ, ಅವರಿಗೆ ಮಾತ್ರ ಪ್ರೀತಿ ಅಲ್ಲ. ನಾವು ಇಲ್ಲಿವರೆಗೆ ಕಾದದ್ದು ಅದೇ. ಏಕೆಂದರೆ ಒಂದು ಕಸ ವಿಲೆ ಮಾಡ್ತಕ್ಕಂಥದ್ದು ಸಾಮಾನ್ಯ ವಿಚಾರ ಅಲ್ಲ. ಈ ನಗರದ ಜನತೆಗೆ ಯಾವುದೇ ತೊಂದರೆ ಆಗಬಾರ್ದು, ಕಸ ವಿಲೆ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಿಂದಲೇ ನಾವು ಕಾದದ್ದು. ಆದ್ರೆ ಅವರ ಅಸಮರ್ಪಕ ನಿರ್ವಹಣೆ, ಬೇಜವಾಬ್ದಾರಿತನ ಉತ್ತರ ಇನ್ನು ಕೊಡ್ತಾ ಹಾಗೆ ಮುಂದುವರಿತಾ ಇದೆ. ಇದಕ್ಕೆ ನಾವು ಒಂದು ಪೊಲೀಸ್ ಸ್ಟಾಫ್ನ ಇಡ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿಕೊಡ್ತಾ ಕರೆಂಟ್ ಉತ್ಪತ್ತಿ ಅಂತ ಗ್ಯಾಸ್ ಹೇಳಿ ನಮ್ಮ ಹತ್ರ ಹೇಳಿದ್ರು, ನಿಮ್ಮ ಮನೆಗೆ ಒಂದೊಂದು ಗ್ಯಾಸ್ ಫ್ರೀ ಅಂತ. ಸುಳ್ಯ ನಗರಕ್ಕೆ ಗ್ಯಾಸ್ ಫ್ರೀ. ಎಲ್ಲಿ ಗ್ಯಾಸ್ ಅಂತ ಇಷ್ಟವರೆಗೆ ಕೊಟ್ಟಿದ್ದಾರೆ? ಅರ್ಧ ಕೆಜಿ ಗ್ಯಾಸ್ ಕೊಡ್ತಿದ್ರು, ನಾವು ಆ ವಿಷಯ ಮಾತಾಡ್ತಿರ್ಲಿಲ್ಲ. ಯಾರ ಅವರಿಗೆ ಅಲ್ಲಿ ಆಡಳಿತ ನಡೆಸೋರ ಮನೆಗೆ ಹೋಗಿರ್ಬೋದು ಗ್ಯಾಸ್, ಆ ವಿಚಾರದಲ್ಲಿ ಅದು ನನಗೆ ಗೊತ್ತಿಲ್ಲ. ಬೇರೆ ಗ್ಯಾಸ್ ಮಾಡಿರ್ಬೋದು. ಅಂದ್ರೆ ನಗರಕ್ಕೆ ಒಂದು ಅಡ್ಡೆ ಕೊಡಲಿಲ್ಲ, ಅಲ್ಲಿನ ಪರಿಸರಕ್ಕೂ ಒಂದು ಅಡ್ಡೆ ಕೊಡಲಿಲ್ಲ ಈ ತನಕವಾಗಿ. ಇವತ್ತು ಅವತ್ತು 2 ವರ್ಷ ಅಧಿಕಾರಿಗಳ ಮೇಲೆ ಹಾಕೊಂಡೇ ಅವರು ಬಂದು ದಿನ ದುಡಿದ್ರು. ಇವತ್ತು ಈಗ ನಮ್ಮ ಕೈಯಲ್ಲಿ ಏನಿಲ್ಲ, ಅಧಿಕಾರಿಗಳು ಸರಿಯಾಗಿ ಮಾಡಬೇಕು. ಇವತ್ತು ಆಡಳಿತಕ್ಕೆ ಬಂದ ವ್ಯವಸ್ಥೆ ಹಿನ್ನೆಲೆ ಒಳಗೆ ಇವತ್ತು ಮಾತುಕತೆಯೇ ಬೇರೆ. ಅದು ಅಲ್ಲಿನ ಜನರನ್ನು ಮನವೊಲಿಸಿ. ನಾನು ಹೇಳ್ತೇನೆ, ನಮ್ಮ ಹೆಣದ ಮೇಲೆ ಅವರು ಇನ್ನು ತಂದು ಹಾಕ್ಬೇಕು. ಅಲ್ಲಿವರೆಗೆ ನಾವು ಬಿಡುದಿಲ್ಲ. ಇನ್ನು ಸಾಕು. ಹೋರಾಟ ಅಂದ್ರೆ ನಮಗೆ ಅನಿವಾರ್ಯ ಆದಾಗ, ಕಸ ತಂದಲ್ಲಿ ಗೊಂದಲ ಆದಾಗ ನಾವು ಮಾಡ್ತಿದ್ದೆವು. ಈ ಸಲ ನಾವು ಮೊದಲನೇದಾಗಿ ಎಚ್ಚೆತ್ತುಕೊಂಡು ನಮ್ಮ ಹೋರಾಟ ಸಮಿತಿಯು ಸುಮಾರು 250 ಜನಗಳ ಮೇಲೆ ನಮ್ಮ ಮೆಂಬರ್ಶಿಪ್ ಮಾಡಿ ಅದರ ಮುಖಾಂತರ ನಾವು ಹೋರಾಟ ನಡೆಸ್ತಿದ್ದೇವೆ. ಆದ್ರೆ ಈಗ ನಮಗೆ ಸಮಸ್ಯೆ ಇಲ್ಲದಿದ್ದರೂ ಮುಂದುವರೆ ಮೊದಲನೇದಾಗಿ ನಾವೀಗ ಬಂದು ಇಲ್ಲಿ ಇದು ಕಲ್ಪನೆ ಮುಖಾಂತರ ಇನ್ನು ಹಲವಾರು ಕಾರ್ಯಕ್ರಮವನ್ನು ರೂಪಿಸಲಿಕ್ಕಿದ್ದೇವೆ. ನಾನು ಪಂಚಾಯತ್ ಸದಸ್ಯರ ಕಾರಣ ನಮ್ಮ ಪಂಚಾಯತಿಂದಲೂ ನಾವು ಪಂಚಾಯತ್ ಸದಸ್ಯರು, ಆಡಳಿತ ಮಂಡಳಿ ಎಲ್ಲರೂ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮುಂದಿನ ಹೋರಾಟಕ್ಕೆ ನಾವು ಸಹ ಕೈ ಜೋಡಿಸ್ತೇವೆ. ಮತ್ತೆ ನಮ್ಮ ಪರಿಸರದ ಭಾಗಗಳು ಅಂದರೆ ಶಾಸಕರ ಮೂಲಕ ಮೊನ್ನೆ ಸ್ಥಳ ಭೇಟಿ ಆಯಿತು. ನಂತರ ನಗರ ಪಂಚಾಯತಿಯಲ್ಲಿ ಸಭೆ ಕರೆದ್ರು. ಸಭೆಯಲ್ಲಿ ನಮಗೆ ಅವರು ವಿಶ್ವಾಸ, ಅಂದರೆ ಅಲ್ಲಿ ಇನ್ನು ಕಸ ತರೋದಿಲ್ಲ ಅಂತೇಳಿ ನಮಗೆ ವಿಶ್ವಾಸ ಕೊಟ್ಟರು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ನಡೀತದೆ ಅಂತ ನಮಗೆ ಅದರ ಗೊತ್ತಿಲ್ಲ. ಆದರೆ ನಮಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಕಸ ಬರಬಾರ್ದು. ಅಲ್ಲಿಯ ಬರ್ನಿಂಗ್ ಮಿಷನ್ ಅಲ್ಲಿ ಈಗಂದ್ರೆ ನಾವು ಹೇಳೋದು, ಅಲ್ಲಿ ಎಷ್ಟೋ 10 ವರ್ಷ 15 ವರ್ಷದ ಮೊದಲಿನ ಕಸ ಈಗಲೂ ಅಲ್ಲಿ ಬಾಕಿ ಇದೆ. ಅದನ್ನು ಅಲ್ಲಿಂದ ವಿಲೇವಾರಿ ಆಗುವಾಗೆ ನಾವು ಹೋರಾಟ ಮಾಡ್ತೇವೆ. ಅದು ಅಲ್ಲಿ ಒಂದು ಬರ್ನಿಂಗ್ ಮಿಷನ್ ಇದೆ. ಅದು ಅಧಿಕೃತವಾಗಿ ಬರ್ನಿಂಗ್ ಮಿಷನ್ ಅಲ್ಲ, ಪ್ರಾಯೋಗಿಕವಾಗಿ ಹಾಕಿರೋ ಮಿಷನ್. ಅದು ಒಂದು ನಗರ ಪಂಚಾಯತ್, ಇಷ್ಟು ದೊಡ್ಡ ನಗರ ಪಂಚಾಯತ್ ಇದ್ರು, ನಗರ ಪಂಚಾಯತ್ಗೆ ಸ್ವಚ್ಛ ಭಾರತಕ್ಕೆ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಸವಲತ್ತು ಕೊಟ್ಟರು. ಇವರು ನಗರದೊಳಗೆ ಇದನ್ನು ವಿಲೇವಾರಿ ಮಾಡೋದು ಹೊರತು ಇತರ ನಮ್ಮ RIT ಗ್ರಾಮಕ್ಕೆ ತಂದು ವಿಲೇವಾರಿ ಮಾಡ್ತಿದ್ದಾರೆ. ಇದು ಅಧಿಕೃತ. ಅಂದ್ರೆ ಅಲ್ಲಿ ಯಾವುದೇ ಅಂದ್ರೆ ಸ್ಥಳಾವಕಾಶದ ಕೊರತೆ, ಫಾರೆಸ್ಟ್ ಜಾಗೆ, ಅದರಲ್ಲಿಯೂ ಅವರು ಇಂತ ಗ್ಯಾಸ್ ಮತ್ತೆ ಎರೆಹುಳ ಗೊಬ್ಬರ ಅದು ಇದು ಅಂತೇಳಿ ಏನೋ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಸುಮಾರು ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡ್ತಿದ್ದಾರೆ. ಇದು ಪ್ರಾಣಿಗಳ ಕಾಟ ಎಲ್ಲ ತುಂಬಾ ಹೆಬ್ಬಾವು, ಹಾವುಗಳು ಅಲ್ಲಿ ಎಲ್ಲ ತುಂಬಾ ಇದೆ. ಯಾವುದೇ ಅವರು ಕಸ ತಂದು ವಿಲೇವಾರಿ ಮಾಡೋದು ಹೊರತು ಅಲ್ಲಿ ಒಂದು ಅಭಿವೃದ್ಧಿ ಕೆಲಸ, ಒಂದು ದಾರಿಗೆ ಒಂದು ಸ್ಟ್ರೀಟ್ ಲೈಟ್ ಆಗಲಿ, ಒಂದು ನೀರಿನ ವ್ಯವಸ್ಥೆ ಸರಿಯಾದ ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ. ಹಾಗೆ ಅಂತೇಳಿ ನಾವೀಗ ಮುಂದಿನ ಹೋರಾಟದ ಬಗ್ಗೆ ಯಾವ ರೀತಿಯಲ್ಲಿ ಮಾಡ್ತೇವೆ. ಅವಧಿಯಲ್ಲಿ ನಮ್ಮ ಮಿತ್ರ ಹೇಳಿದಂತೆ ವಿನಯ್ ಕುಮಾರ್ ಕಂದಡ್ಕ ನಗರ ಪಂಚಾಯತಿನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ವಿಶೇಷವಾದ ಯಂತ್ರವನ್ನು ಅಳವಡಿಸಿ ಜನಗಳಿಗೆ ಒಳ್ಳೆ ಭರವಸೆಯನ್ನು ಕೊಟ್ಟು, ಅಂದರೆ ಈ ರೀತಿಯ ನಿಮಗೆ ಗ್ಯಾಸ್ ಕೊಡ್ತೇವೆ, ನಿಮಗೆ ಅದು ಕೊಡ್ತೇವೆ ಅಂತೇಳಿ ಜನರನ್ನು ನಮ್ಮನ್ನು ಒಟ್ಟು ಸೇರಿಸದೆ ಏಕಾಏಕಿ ಸಚಿವರನ್ನು ತಂದು ಅಲ್ಲಿ ಉದ್ಘಾಟನೆ ಮಾಡಿ, ಇವತ್ತು ಅದೇ ವ್ಯಕ್ತಿ ಮೊನ್ನೆ ಹೇಳ್ತಾ ಉಂಟು, ನಗರ ಪಂಚಾಯಿತಿಯಲ್ಲಿ ಅಲ್ಲಿ ಮಾಡಿದಂಥ ಯಂತ್ರ ಉಪಕರಣಗಳ ವ್ಯವಸ್ಥೆ ಸರಿಯಿಲ್ಲ, ಅಧಿಕಾರಿಗಳ ಆಡಳಿತ ಸರಿಯಿಲ್ಲ. ಇದೇ ವ್ಯಕ್ತಿ ಅಧ್ಯಕ್ಷ ಆಗಿದ್ದದ್ದು. ಈಗ ಪರಿಸರದ ಜನರನ್ನು ಮತ್ತು ನಾವೆಲ್ಲ ಸೇರಿ ಪುನಃ ಅಲ್ಲಿ ತ್ಯಾಜ್ಯ ಘಟಕವನ್ನು ಸ್ಥಾಪನೆ ಮಾಡುವಾಗಿ ಚಿಂತನೆ ಮಾಡುವ ಅಂತೇಳಿ ಮೊನ್ನೆ ಮೀಟಿಂಗ್ನಲ್ಲಿ ಹೇಳಿದಾಗ, ಅದಕ್ಕೆ ವಿರೋಧವಾಗಿ ಮೊನ್ನೆ ವೆಂಕಪ್ಪ ಗೌಡರು ಮಾತಾಡಿದರು. ಮೊನ್ನೆ ಶಾಸಕರ ಸಭೆಯಲ್ಲಿ ತಾವು ಹೇಳಿದ ಮಾತೆಂಥದ್ದು, ಇನ್ನು 1 ವಾರದ ನಂತರ ಅಲ್ಲಿ ಯಾವುದೇ ತ್ಯಾಜ್ಯಗಳನ್ನು ತಗೊಂಡು ಹೋಗಬಾರ್ದು, ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಪುನಃ ಅಲ್ಲಿಗೆ ತಗೊಂಡು ಹೋಗುವ ಮಾತನ್ನು ನೀವು ಹೇಳ್ತಿರಲ್ಲ ಅಂತೇಳಿ ವೆಂಕಪ್ಪ ಗೌಡರು ಹೇಳಿದ್ದಾರೆ. ಇವತ್ತು ನಾವು ನೇರವಾಗಿ ವಿನಯ್ ಕಂದಡ್ಕರಿಗೆ ಹೇಳ್ತಾ ಇದ್ದೇನೆ, ವಿನಯ್ ಕಂದಡ್ಕ ಅವರಿಗೆ ಅದೊಂದು ಪರಿಸರ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಆಗಿದೆ. ಇವತ್ತು ನಗರ ಪಂಚಾಯತಿಯಲ್ಲಿ ನೀವು ಏನೇ ಕೇಳಿ ತ್ಯಾಜ್ಯದ ಬಗ್ಗೆ ವಿನಯ್ ಕುಮಾರ್ ಕಂದಡ್ಕ ವಹಿಸುವಂತ ಮೊತ್ತದಲ್ಲಿ ಬೇರೆ ಯಾರು ವಹಿಸುವುದಿಲ್ಲ. ಬೆಳಗಿನ ಹೊತ್ತು ಸುಳ್ಯ ನಗರದಲ್ಲಿ ಯಾರೇ ತರಕಾರಿ ವ್ಯಾಪಾರ ಮಾಡಿದ್ರೆ ತರಕಾರಿಯನ್ನು ಹಿಡಿದು ಬಿಸಾಡ್ತಾ ಇತ್ತು ಈ ವ್ಯಕ್ತಿ.
ಒಬ್ಬ ರೈತರ ಬೆಳೆಸಿದ ತರಕಾರಿಯನ್ನು ಬಿಸಾಡುವಂಥ ವ್ಯಕ್ತಿ ತ್ಯಾಜ್ಯವನ್ನು ತಂದು ಅಲ್ಲೇ ಜನರ ಪರಿಸರವನ್ನು ಹಾಳು ಮಾಡಿದರು. ಎಷ್ಟೋ ಮಕ್ಕಳಿಗೆ ಇವತ್ತು ಆರೋಗ್ಯ ಸರಿಯಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವೀಗ ಏನು ಅಂತ ಹೇಳಿದ್ರೆ, ನಾಡ್ದು ನಡೆಯತಕ್ಕಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಇದರಲ್ಲಿ ಮಾನವ ಸರಪಳಿ ಕಾರ್ಯಕ್ರಮ ನಡೀತಾ ಇದೆ. ನಾವು ಮನುಷ್ಯರೇ, ನಾವಿವತ್ತು ನಗರ ಪಂಚಾಯತಿ ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ನಾವು ಏನಂದ್ರೆ, ನಾವು ಕಪ್ಪು ಬಟ್ಟೆಗಳನ್ನು ಕಟ್ಟಿ ಅಲ್ಲಿ ನಾವು ಮಾನವ ಸರಪಳಿ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ 3 ಬೇಡಿಕೆ ನಮ್ಮದು. ಒಂದು, ಪರಿಸರದ ಜನರ ಜೀವನವನ್ನು ರಕ್ಷಣೆ ಮಾಡಿ, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಿ, ಅಂದ್ರೆ ಸಾಂಕ್ರಾಮಿಕ ರೋಗಗಳ ಉತ್ಪತ್ತಿ ಆಗುವಂಥ ಕೇಂದ್ರ ಅದು ಕಲ್ಚರ್ ಇವತ್ತು ನಗರ ಪಂಚಾಯತಿಯಿಂದ. ಮತ್ತೊಂದು, ಸುಳ್ಯ ನಗರದ ಜನರಿಗೆ ಒಂದು ಪರಿಶುದ್ಧವಾದ ನೀರನ್ನು ಕೊಡಿ. ನಿನ್ನೆ ಬೆಳಿಗ್ಗೆಯಿಂದ ಇಡೀ ಕಸ ಬರ್ತಾ ಉಂಟು ನಗರ ಪಂಚಾಯತ್, ಅಲ್ಲಿಂದ ತ್ಯಾಜ್ಯಗಳನ್ನು ಚೀಫ್ ಆಫೀಸರ್ಗೆ ಇದನ್ನು ವಾಟ್ಸಪ್ಪಲ್ಲಿ ನಾವು ಮಠವನ್ನು ಕಳಿಸಿದ್ರೆ ನಮ್ಮ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದ್ರು. ಇವತ್ತು ಕೆಲಸಕ್ಕೆ ಜನ ಆ ನೀರು ಹರಿದು ಬರ್ತಾ ಉಂಟು. ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ತ್ಯಾಜ್ಯದ್ದು. ನಗರ ಪಂಚಾಯತಿ ಒಂದು ಸದಸ್ಯರಿಗೆ ಗೊತ್ತಿರಲಿಕ್ಕೆ, ಒಂದು ನಗರ ಪಂಚಾಯತಿಯ ನೀರು ಫಿಲ್ಟರ್ ಆಗಿ ಕೊಡ್ಬೇಕಾದ್ರೆ ಎಷ್ಟು ಗಂಟೆ ಬೇಕು, ಎಷ್ಟು ಗಂಟೆ ಆ ಟ್ಯಾಂಕಿ ಲೋಡ್ ಆಗಲಿಕ್ಕೆ, ಬಾವಿ ಲೋಡ್ ಆಗಲಿಕ್ಕೆ ಎಷ್ಟು ಗಂಟೆ ಬೇಕು, ಎಷ್ಟು ಗಂಟೆ ನಂತರ ನೀರನ್ನು ಬಿಡ್ಬೋದು ಅಂತ ನಮಗೂ ಗೊತ್ತಿದ್ದಾಗೆ ಆ ಕುಡಿಯುವ ನೀರಿನ ಟ್ಯಾಂಕಿ ಲೋಡ್ ಆಗಬೇಕು 6 ಗಂಟೆ ಫಿಲ್ಟರ್ ಆಗಬೇಕು. 6 ಗಂಟೆ ಫಿಲ್ಟರ್ ಆದ ನೀರು 3 ಗಂಟೆಯಲ್ಲಿ ಖಾಲಿ ಆಗ್ತದೆ. ಇವತ್ತು ಜನಗಳಿಗೆ 24 ಗಂಟೆ ನೀರನ್ನು ಕೊಡುವುದಂತ ನೇರವಾಗಿ ನೀರನ್ನು ಕೊಡ್ತಾ ಇದ್ದಾರೆ, ಫಿಲ್ಟರ್ ಮಾಡ್ತಾ ಇಲ್ಲ. ಇದನ್ನು ನಗರ ಪಂಚಾಯತ್ ಆಡಳಿತ ಸಮಿತಿಯ ಸದಸ್ಯರು ಇವತ್ತು ಗಮನ ಹರಿಸ್ತಾ ಇಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಂತೆ, ಜನಾರ್ದನ್ ಹೇಳಿದಂತೆ, ನಾವು ಒಂದು ವಿಶೇಷ ಕಾರ್ಯಕ್ರಮ ಇದಾದ ಕೂಡಲೇ ನಗರ ಪಂಚಾಯತಿನ ಆಡಳಿತ ಸದಸ್ಯರಿಗೆ ಆ ಗ್ರಾಮದಲ್ಲಿ ವಾಸ ಮಾಡುವಂಥ ವ್ಯವಸ್ಥೆ, ಮಧ್ಯಾಹ್ನ ತನಕ ಮತ್ತು ಊಟದ ವ್ಯವಸ್ಥೆ, ಆಮಂತ್ರಣ ಪತ್ರಿಕೆಯನ್ನು ಮಾಡಿ ನಾವು ಅವರನ್ನೆಲ್ಲ ಕರೆಸಿ ಆ ಪರಿಸರದಲ್ಲಿ ಅವರು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಅಲ್ಲಿ ಜನಗಳೊಟ್ಟಿಗೆ ಸೇರಬೇಕು. ಆ ಪರಿಸರದಲ್ಲಿ ಎಷ್ಟು ಮನೆಗಳುಂಟು, ಎಷ್ಟು ಮನೆಗಳಿಗೆ ಇವರು ಭೇಟಿ ಆಗಬೇಕು, ಅಲ್ಲಿ ಎಷ್ಟು ಸಣ್ಣ ಪುಟ್ಟಾಣಿಗಳಿದೆ, ಇದನ್ನೆಲ್ಲ ಭೇಟಿ ಮಾಡಬೇಕು. ಈ ರೀತಿಯಲ್ಲಿ ನಾವು ಇದು ಮಾಡಿ ಅವರಿಗೊಂದು ನಾವು ಅಲ್ಲಿ ಒಂದು ಮಧ್ಯಾಹ್ನದ ಒಳ್ಳೆ ಭೋಜನದ ವ್ಯವಸ್ಥೆನ ಅದೇ ಪರಿಸರದಲ್ಲಿ ನಿಂತು ಊಟ ಮಾಡಬೇಕು. ನಮ್ಮ ಮನೆಯಲ್ಲಿ ಖರ್ಚು ಊಟ ಮಾಡೋದಿಲ್ಲ, ಪರಿಸರದಲ್ಲಿ. ಯಾಕೆಂದ್ರೆ ಅಲ್ಲೇ ಜನರ ಸಮಸ್ಯೆ ಇಲ್ಲಿ ಪತ್ರಿಕೆಯಲ್ಲಿ ಸಭೆಯಲ್ಲಿ ಮಾತಾಡೋದಲ್ಲ, ನೇರವಾಗಿ ಕೆಲವು ನಗರ ಪಂಚಾಯತಿನ ಮೆಂಬರ್ಗಳಿಗೆ ಅಲ್ಲಿ ಗೊತ್ತಿಲ್ಲ, ಘನತ್ಯಾಜ್ಯ ಘಟಕ ಎಲ್ಲಿ ಉಂಟಂದ್ರೆ ಗೊತ್ತಿಲ್ಲ. ತಾವಿವತ್ತು ಬರ್ಬೋದು, ಇವತ್ತು ಬಂದು ನೋಡಿ ಅಲ್ಲಿ ಪರಿಸ್ಥಿತಿ ಹೇಗೆ ಅಂತ. ನೀರು ಅದನ್ನು ಬರ್ತಾ ಉಂಟು, ಭವಿಷ್ಯ ನದಿಗೆ ಹೋಗ್ತಾ ಉಂಟು. ನಾನಿನ್ನೇ ಕೆಲವು ಪತ್ರಿಕೆಯವರಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅದು ಅದಕ್ಕೆ ಚೀಫ್ ಆಫೀಸರ್ ಹೇಳಿದ್ರು, ನಮಗೆ ವಿಷಯನೇ ಗೊತ್ತಿಲ್ಲ ಅಂತ. ಅಲ್ಲಿ ಬರೋದೇ ಇಲ್ಲದವರಿಗೆ ವಿಷಯ ಗೊತ್ತಿರೋದು ಹೇಗೆ? ಘನತ್ಯಾಜ್ಯದ ಹೆಸರಿನಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ JCB ಅನ್ನು ತಂದಿಟ್ಟಿದ್ದಾರೆ ನಗರ ಪಂಚಾಯತಿಯಲ್ಲಿ. ತುಕ್ಕು ಹಿಡಿತಾ ಉಂಟು, 1 ಕಿಲೋಮೀಟರ್ ಓಡಲಿಲ್ಲ. ವಿನಯ ಕಂದಾಡ್ಕರ್ ತಂದದ್ದು. ಯಾಕೆಂದ್ರೆ ಪರಿಸರವನ್ನು ಸ್ವಚ್ಛ ಮಾಡಲಿಕ್ಕೆ, ಕಲ್ಚರ್ ಪೇಯನ್ನು ಸ್ವಚ್ಛ ಮಾಡಲಿಕ್ಕೆ JCB ಬೇಕಂತ ತಂದಿಟ್ಟಿದ್ದಾರೆ. ಪರ್ಸೆಂಟೇಜ್ ಇವತ್ತು ನಗರ ಪಂಚಾಯತಿಯಲ್ಲಿ ದಿನ ಹೇಳ್ತಾ ಇದ್ದಾರೆ ದಲಾಲಿಗಳ ವ್ಯವಹಾರ, ದಲಾಲಿಗಳನ್ನು ಮಾಡಿದ್ದಾರೆ ಇವರು ತಾನೆ. ನಗರ ಪಂಚಾಯತಿ ಅಧಿಕಾರಿಗಳು ಸರಿ ಇದ್ರೆ ದಲಾಳಿಗಳ ಅವಶ್ಯಕತೆ ಇಲ್ಲ, ಜನಪ್ರತಿನಿಧಿಗಳು ಸರಿ ಇದ್ರೆ ಅವಶ್ಯಕತೆ ಇಲ್ಲ. ನಾವು ಸಹ ಮೆಂಬರ್ ಆಗಿದ್ದೆವು, ಜನಗಳ ಕೆಲಸ ಆಗ್ತಾ ಇತ್ತು. ಆದ್ರೆ ಇವತ್ತು ದಲಾಳಿಗಳಾಗ್ತದೆ. ಅದೇ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಹೇಳ್ತಾನೆ ಅಂತ ಹೇಳಿದ್ರೆ ನಗರ ಪಂಚಾಯತಿ ಯಾವ ಪರಿಸ್ಥಿತಿ ಎತ್ತಿದೆ ಅಂತ ಹೇಳಿದ್ರೆ ನಾವು ಚಿಂತನೆ ಮಾಡ್ಬೇಕಾಗ್ತದೆ. ಅದ ಕಾರಣ ನಮ್ಮ ಮುಂದಿನ ದಿನಗಳಲ್ಲಿ ಆ ಪರಿಸರದಲ್ಲಿ ವಾಸ ಮಾಡಿರ್ತಕ್ಕಂಥ ನಾರಾಯಣ ಜಬ್ಲೆ ಅವರಿದ್ದಾರೆ, ಅವರು ಸಹ ಕೆಲವು ಯೋಜನೆಗಳನ್ನು ಮಾಡಬೇಕು, ಅಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಅವರ ಮನಸ್ಸಲ್ಲಿಟ್ಟು ನಾವು ಒಟ್ಟಿಗೆ ಸೇರಿ ಮಾಡ್ತೇವೆ. ನಗರ ಅಲ್ಲಿ ಪಂಚಾಯತಿಯ ಪರ್ಮಿಷನ್ ತಗೊಂಡವರು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ, ಅವರನ್ನು ಆ ವಿಚಾರಗಳು ಹೇಳ್ತಾರೆ. ಅದ ಕಾರಣ ವಿಶೇಷವಾಗಿ ನಮ್ಮದು ನಾದಿನ ಮಾನವ ಸರಪಳಿಯ ಹೋರಾಟಕ್ಕೆ ಪತ್ರಿಕಾ ಮಾಧ್ಯಮದವರು ಕಪ್ಪು ಪಟ್ಟಿ ಧರಿಸಿ ನಾವು ಮಾಡತಕ್ಕಂಥ ಹೋರಾಟಕ್ಕೆ ಸ್ವಲ್ಪ ನಿಮ್ಮ ಬೆಂಬಲ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರಬೇಕು, ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ಬರಬೇಕು. ಯಾಕೆ ಈ ಕಪ್ಪು ಪಟ್ಟಿ ಹೋರಾಟ ಮಾಡ್ತಾ ಇದೆ? ಪ್ರಜಾಪ್ರಭುತ್ವದಲ್ಲಿ ಕಪ್ಪು ಪಟ್ಟಿಯನ್ನು ಕಟ್ಟಿ ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಜನಗಳಿಗೆ ಬರಲಿಕ್ಕೆ ಕಾರಣ ಏನು? ನಾವು ಕಪ್ಪು ಪಟ್ಟಿ ಆಗೋ ಕಟ್ಟುದು ಇದು ಗೊತ್ತಾಗಬೇಕು. ಆದ ಕಾರಣ ನಾವು ಮಾನವ ಸರಪಳಿ ಜೊತೆ ನಾವು ಈ ರೀತಿಯ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಇದಕ್ಕೆಲ್ಲರ ಮಾಧ್ಯಮದವರ ಸಹಕಾರ ಬೇಕು. ಯಾಕೆ ಘೋಷಿತ ನಾಟಕ ಮಂಡಳಿ ಯಾಕೆ ಅಂತ ಹೇಳಿದ್ರೆ, ಆವತ್ತು ಕಲ್ಚರ್ ಪೇಯಲ್ಲಿ ಹಂದಿ ಮಾಂಸದ ಅಂಗಡಿಯನ್ನು ಇದೇ ಜನ ತಂದು ಹಾಕಿದ್ದು ನಮ್ಮನ್ನು ಓಡಿಸ್ಲಿಕ್ಕೆ ಅಂತೇಳಿ. ಅಲ್ಲಿ ಎಷ್ಟೋ ಹೋರಾಟ ಮಾಡಿದೆ. ಕಡೆಗೆ ಜಿಲ್ಲಾಧಿಕಾರಿಗಳ ಮೇಲೆ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಬೇಕಾಯ್ತು ನಾವು, ಹಂದಿಯವನನ್ನು ಅಲ್ಲಿಂದ ಓಡಿಸಲಿಕ್ಕೆ. ಇಂಥ ರಾಜಕೀಯವನ್ನು ಇವರು ಮಾಡ್ತಾ ಇದ್ದಾರೆ. ಅದರ ಪ್ರಸಾದ ರೂಪವಾಗಿ ಈಗ ಆ ಕಸವನ್ನು ಇಲ್ಲಿ ಹಾಕಬೇಕು ಅಂತ ಹೇಳಿ ಹಠ ಕಟ್ಟಿ ಎನ್.ಎ. ರಾಮಚಂದ್ರರೇ ಹಾಕಿಸಿದರು ಕಲಚರ್ಪೆಯಲ್ಲಿ. ಯಾಕೆ? ನಮ್ಮನ್ನು ಒಂದು ಕೈ ನೋಡಬೇಕು ಅಂತ. ಹೊಡೆದು ಬಡದು ಎಲ್ಲ ಆಗಿದೆ, ಎಲ್ಲ ಅಲ್ಲಿ ಪರಿಸರದವರಿಗೆ ಗೊತ್ತುಂಟು. ನಾವಂತೂ ಯಾವ ಇದಕ್ಕೆ ಬರಲಿಲ್ಲ. ಕಡೆಗೆ ನಾಗಮಂತ್ರವೂ ಆಯಿತು ಹಂದಿಯವನನ್ನು ಹಿಡ್ಕೊಂಡು.
ಅಂತಹ ದುರಾಲೋಚನೆ ಅಂತ ಅದರ ನಾಯಕರು ಇವರು ಏನು ಉದ್ಧಾರ ಮಾಡ್ತಾರೆ? ಇವರೆಲ್ಲ ಹೇಳ್ತಾರಲ್ಲ ದೇಶೋದ್ಧಾರ ಅಂತ. ಇದು ದೇಶೋದ್ಧಾರವ ದ್ವೇಷ ಉದ್ಧಾರ ಅಲ್ವಾ? ನೀವೇ ಹೇಳಿ ನೋಡು. ಅದರ ಕೂಸು ಇದು. ಈ ಕಂದಳ್ಕ ವಿನಯ್ ಕುಮಾರ್ ಇದ್ದಾರಲ್ಲ, ಇತ್ತೀಚೆಗೆ ನಾನು ಮನೆ ಕಟ್ತಾ ಇದ್ದೆ. ಮನೆ ಕಟ್ಟಿ ಕಂಪೌಂಡ್ ವಾಲ್ ಹಾಕಾಗುವಾಗ ಆ ಕಾಂಕ್ರೀಟ್ ಹಾಕಿತ್ತು 14-15 ವರ್ಷ ಹಿಂದೆ. ಕಾಂಕ್ರೀಟ್ ಹಾಕುವಾಗ ನಮ್ಮ ಜಾಗ ಸೈಡು 2 ಬಿಟ್ಟು ಕೊಟ್ಟಾಗಿದೆ ಅವರಿಗೆ. ಅವರು ಆವಾಗ ಲೋಹಿತ್ ಅಶ್ವ, ನಿಮಗೆ ಗೊತ್ತುಂಟಲ್ಲ ಲೋಹಿತ್ ಅಶ್ವ, ಅವರು ಚೀಫ್ ಆಫೀಸರ್ ಆಗಿದ್ರು. ಹಾಂ, ಮತ್ತೆ ಸುಳ್ಯದವರೇ ಒಬ್ಬರು ಇಂಜಿನಿಯರ್ ಇದ್ದರು. ಅವ್ರು ಹೇಳಿದ್ರು ಈ ಸಂಗತಿ. ಮತ್ತೆ ನಿಮ್ಮದನ್ನು ಏನು ಕೇಳಿದ್ರು, ನಾವು ಅಲ್ಲಿ ಚರಂಡಿ ಕೂಡ ನಾವು ಮಾಡೋದಿಲ್ಲ, ಕಾಂಕ್ರೀಟ್ ಅಷ್ಟೇ ಹಾಕುವುದು. ಅದಷ್ಟು ಬಿಟ್ಟುಕೊಳ್ಳಿಕ್ಕೆ ಕಾರಣ ನಮ್ಮ ಮನೆ ಎದುರು ಆಚೆ ಪಕ್ಕದಲ್ಲಿ ಒಂದು ದೊಡ್ಡ ಆಣೆಯಷ್ಟು ತೋರದ ಒಂದು ಮರ ಉಂಟು. ಆ ಮರದ ಕಾರಣ, ಇಲ್ಲಾಂದರೆ ಅದು ಆಚೆ ಹೋಗ್ತಿತ್ತು ಮರ. ಬಿಟ್ಟುಕೊಟ್ಟು ಈಗ ನಾವು ಮನೆ ಕಟ್ಟುವಾಗ ನಮ್ಮ ಜಾಗದಲ್ಲಿ ಕಾಂಪೌಂಡ್ ವಾಲ್ ಹಾಕುವಾಗ ಅಲ್ಲಿಯ ಪರಿಸರದವರು ವಿನಯ್ ಕುಮಾರಿಗೆ ಹೇಳಿದರು, ತಿಳಿಸಿದ್ರು ಹೀಗೆ ಮಾಡ್ತಾ ಇದ್ದಾರೆ ಅಂತ. ನಾವೇನು ಅದು ಆಲೆಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಜನ ಬಂದದ್ದು. ಇದು ಬಂದಾದ ಅವಸ್ಥೆ ಹೇಗೆ ಗೊತ್ತುಂಟ? ಇದು ಬಕಾಸುರನನ್ನು ಕೊಲ್ಲಲಿಕ್ಕೆ ಭೀಮ ಬಂಡಿ ಅನ್ನವನ್ನು ಉಂಡು ಬಡಬಡಿಸುತ್ತಾ ಹೇಗೆ ಬಂಧನ ಬಂಡಿಯಲ್ಲಿ ಬಕಾಸುರನ ವಧೆಗೆ ಅಂತೇಳಿ ಹೇಳುವಂಥ ಆ ಅರ್ಥದಲ್ಲಿ ಅವರು ಬಂದರು. ಅಲ್ಲಿ ಬಕಾಸುರನೂ ಇಲ್ಲ, ಭೀಮನೂ ಇಲ್ಲ. ಯಾಕೆ ಈ ಥರದ ಅವತಾರ ಬಂದದ್ದು? ನಾವು ಈ ಕಾಂಪೌಂಡ್ ಮೂಲೆಯಿಂದ ಈ ತಂತಿಕಂಬದವರೆಗೆ ಚರಂಡಿ ಮಾಡ್ತೇವೆ. ಅದು ಡ್ಯಾನ್ಸಿಂಗು, ಬ್ರೇಕ್ನ ಡ್ಯಾನ್ಸು ಎಲ್ಲ ಉಂಟು. ಹೇಳುವಾಗ ನಿಮ್ಮ ಮನೆ ಗೋಡೆಯನ್ನು ಹೊಡೆದು ಚರಂಡಿ ಮಾಡ್ತೇನೆ ಅಂತ. ಇದಕ್ಕೆ ಅಂತ ಹೇಳೋದು. ಇದು ಆಲೆಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮನೆ ಕಟ್ಟುವುದು. ನಗರ ಪಂಚಾಯಿತಿಯ ಈ ಜನಪ್ರತಿನಿಧಿ ಬಂದು ಹೀಗೆ ಹೇಳುವಾಗ ಏನು ಹೇಳಬೇಕು? ನಾವು ಅವತ್ತು ಮಾತಾಡಲಿಲ್ಲ. ದೇವರ ದಯದಿಂದ ನನಗೆ ಬಿತ್ತ ಕೆದರಿದ್ರೆ ಅವತ್ತು ಆಗುವಂಥ ಸಂಗತಿಯೇ ಬೇರೆ ಇತ್ತು. ನಾನು ಮಾತಾಡಲಿಲ್ಲ. 11 ಜನ ಸಾಕ್ಷಿ ಇದ್ದಾರೆ. ಅವ ಎಲ್ಲಿ ಬಂದು, ಆ ಜನ ಎಲ್ಲಿ ಬಂದು ನಾನು ಹೇಳಲಿಲ್ಲ ಅಂತ ಹೇಳಿ ಸತ್ಯದ ನೆಲೆಯಲ್ಲಿ. ಇಂಥ ಖಂಡಡಿ ಬುದ್ಧಿಯವರು ಯಾಕೆ ಇಲ್ಲಿ ಅಲ್ಲಿ ತಿರ್ಗಾ ಕಸವನ್ನು ಇಲ್ಲಿ ತಂದು ನಮಗೆ ಉಪದ್ರ ಕೊಡ್ತಾರೆ? ಅಷ್ಟೇ ಅಲ್ಲ, ಆ ಗ್ಯಾಸ್ ಮಿಷನ್ನ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ವೀರೇಶ್ ಪಟ್ಟಣಶೆಟ್ಟಿ ಅವರು ಅಲ್ಲಿ ಕಾಲಿಡುವಾಗಲೇ ನಾನು ಹೇಳಿದ್ದೇನೆ, ನೀವು ಕಸ ಉರಿಸುವುದು, ಇದು ಪ್ಲಾಸ್ಟಿಕ್ ಉರಿಸುವುದು ಏನು ಬೇಕಾದರೂ ಮಾಡಿ, ಆದರೆ ನಮಗೆ ತೊಂದರೆ ಕೊಡುವುದು ಬೇಡ. ಆಯ್ತು ಸರ್, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಡ್ಯಾನ್ಸಿಂಗ್ ಮಾಡೋದಲ್ಲದೆ ಪೈಪು ಸಿಕ್ಕಿಸಲೇ ಇಲ್ಲ. ಪೈಪು ಇವರು ಹೇಳೋದಂಥದ್ದು, ನಾನು ಪೈಪು ಸಿಕ್ಕಿಸ್ತೇನೆ. ಇವರು ಪೈಪ್ ಸಿಕ್ಕಿದ್ದು ಇದು ಬೆಂಗಳೂರಲ್ಲಿ ಕೂತು